ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಅಕ್ಕನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಂ, ರವೆ ಉಂಡೆ ಎಲ್ಲೋ ಗೊತ್ತಿಲ್ಲ ಕಂಚಿನು. ಬೆಳಗ್ಗೆ ತಿನ್ಬೇಡ, ಸುಮ್ಮನಿರು. ಎಲ್ಲಿ ಆ ಬಾಕ್ಸ್ ಚಿನ್ನ, ಆ ಬಾಕ್ಸಲ್ಲೇ. ನಮ್ಮ ಅಕ್ಕ ಕಸ ಗುಡಿಸ್ತವಳೆ, ಎಲ್ಲನೂ ಕ್ಲೀನ್ ಮಾಡ್ತಾವಳೆ ಬಟ್ಟೆ ಇಟ್ಕೊಂಡು. ನನಗೂ ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆ ಇದೇ ರೋಗ. ನಮ್ಮ ಅಮ್ಮನಿಂದ ಬಂದಿರೋದು ಇದೆಲ್ಲ. ತಾವು ಕ್ಲೀನ್ ಇರಬೇಕು, ಒಂದು ಚೂರು ಡಸ್ಟ್ ಇರಬಾರ್ದು ಅಂತ ಅವಳು ಬಟ್ಟೆ ಇಟ್ಕೊಂಡು ಓಡಾಡ್ತಾವಳೆ ಎಲ್ಲ ಕಡೆ. ಏನು ಕೃತು, ಜೋರಾಗಿ ಹೇಳು. ಹುಬ್ಳಿಗೆ ನಿನ್ನನ್ನು ಬಿಟ್ಬಿಟ್ಟು ಯಾವ ಮಗನ್ ಕರ್ಕೊಂಡು ಹೋಗೋದೇನು? ಪಕ್ಕದ ಮನೆ ಮಗ ಕರ್ಕೊಂಡು ಹೋಗಕ್ಕಾಯ್ತದ? ಕರ್ಕೊಂಡು ಹೋಯ್ತೀವಿ, ಶುಕ್ರವಾರ ಹೋಗೋದು ನಾವು ಹುಬ್ಳಿಗೆ. ಬೆಳಗ್ಗೆ ಇಂದು ಹುಚ್ಚಿಡಿಸ್ತಾಳೆ ಅಂತ ಹೇಳ್ಬೇಡಿ. ಸುಷ್ಮಾ ಅದು ಯಾವಾಗ ಸಿಟ್ಟತ್ತಿ ಬಾರಿಸ್ತಾಳೋ ಗೊತ್ತಿಲ್ಲ. ಇನ್ನೂ ಹೇಳಿದ್ದೀನಿ ಹೋಗೋದು ಬೇಡ ಅಂತ. ಹುಬ್ಳಿಗೆ ಬರ್ತೀನಿ ಹೋಗೋದು, ಸುಮ್ಮನಿರು. ಫ್ರೆಂಡ್ಸ್, ರೊಟ್ಟಿ ಹುಳಿ ಜಿನ್ಕ ತಿನ್ಕೊಂಡು ನಾನು ಬಸ್ ಹತ್ಕೊಂಡು ಬಂದೆ. ಇಲ್ಲಿ ರಾಮನಾಥ್ಪುರ ಗಾಡಿ ಫುಲ್ಲು ಫ್ರೀ ಇತ್ತು ಇವತ್ತು. ನೀವು ನೋಡ್ತಾ ಇರ್ಬೋದು, ಸೀಟೆಲ್ಲ ಖಾಲಿ ಇತ್ತು. ಆರಾಮಾಗಿ ಒಬ್ಬಳೇ ಕೂತ್ಕೊಂಡು ಬಂದೆ. ಏನಕ್ಕೆ ತೋರಿಸ್ತಿದ್ದಾಳೆ ಅಂತ ನೋಡಬೇಡಿ. ನೋಡಿ, ಬೆಳ್ಳಿ ಐಟಮ್ಸ್ನ ಹಾಕ್ಕೊಂಡು ಹೇಗೆ ಮಿಂಚ್ತಾ ಇದ್ದೀನಿ. ಚಿನ್ನ ಹಾಕ್ಕೊಂಡ್ರೆ ಡೇಂಜರ್ ಅಂತ ಹೇಳಿ ಚಿನ್ನ ಎಲ್ಲ ಮನೇಲಿ ಇಟ್ಬಿಟ್ಟು ಬರೀ ಬೆಳ್ಳಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ನನಗೆ ಬೆಳ್ಳಿ ಆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಆ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹುಡುಗೆ ನಾನು ಆ್ಯಕ್ಚುಲಿ ಡ್ಯೂಟಿಗೆ ಹೋಗ್ಬೇಕಿತ್ತು. ಅಷ್ಟೆಲ್ಲ ಆಫೀಸಲ್ಲೇನೋ ವರ್ಕ್ ಇದೆ ಅಂತ ಹೇಳಿ ಬರೋಕ್ಕೆ ಹೇಳಿದ್ದ. ಆಲ್ಮೋಸ್ಟ್ 3 ಗಂಟೆ ಆಗೋಯ್ತು. ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ನಾವು ಇಲ್ಲಿಂದ ಹೋಗೋದು 3:30-4 ಗಂಟೆ ಆಗೋಗುತ್ತೆ. ಈ ಮಾಮೂಲಿ ನಾನು ಮನೆಗೆ ಹೋಗೋದು 5 ಗಂಟೆ 5:30 ಆಗೋಗುತ್ತೆ. ನಾನು, ಮಣಿ ಅಕ್ಕ, ಶ್ರುತಿ ಅಕ್ಕ ಹೋಗ್ತಾ ಇದ್ದೀವಿ. ಸೌಂದರ್ಯ ಬಂದಿದ್ದು, ನಾವು 4 ಜನ ಬಂದಿದ್ವಿ ಅರಕಲಗೂಡಿಗೆ. ಸೌಂದರ್ಯ ಅವ್ರ ಹಸ್ಬೆಂಡ್ ಬಂದಿದ್ರು ಅಂತೇಳಿ ಅವ್ರ ಬೈಕಲ್ಲಿ ಹೋದ್ರು. ಈಗ ನಾವು ಎಗ್ ರೈಸ್ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮಣಿ ಅಕ್ಕ ಒಂದು ಹಾಯ್ ಹೇಳ್ತಾರೆ. ಗೈಸ್ ಹಾಯ್. ಇವರು ಜಾಸ್ತಿ ನಮ್ಮ ಬ್ಲಾಗ್ಸಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಯಾಕಂದರೆ ನಾವು ತಿಂಗಳಲ್ಲಿ 1 ದಿನ 2 ದಿನ ಅಷ್ಟೇ ಸಿಗೋದು. ಮೀಟಿಂಗ್ ಇದ್ದಾಗ ಎಲ್ಲರ ಜೊತೆ ಸಿಗ್ತೀವಿ. ನಾನಂತೂ ಇತ್ತೀಚೆಗೆ ಮೀಟಿಂಗಲ್ಲಿ ವೀಡಿಯೋ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಯೂನಿಫಾರ್ಮಲ್ಲಿ ಇರ್ತೀನಲ್ಲ, ಹಾಗಾಗಿ ಯಾರನ್ನೂ ತೋರಿಸಲ್ಲ ಗೈಸ್. ಯೂನಿಫಾರ್ಮ್ ಇವತ್ತು ಕಲ್ಲರಲ್ಲಿ ಇದ್ದೀವಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಬನ್ನಿ ಎಗ್ ರೈಸ್ ತಿನ್ನೋಣ. ಇನ್ನಕ್ಕ ಮಳೆ ಬರ್ತಾರೆ ಗೈಸ್. ಉದ್ರು ಸ್ಟಾರ್ಟ್ ಆಯ್ತಾ ಅಲೆಯ. ತಿಂದ್ಬಿಟ್ಟು ಹೋಗೋಣ. ಹಾಂ, ಅಯ್ಯೋ ನಾನು ತಿಂದೋದ್ರೆ ತಗೊಳಕ್ಕೆ ಇಸ್ಪುನೇ ನಾನು ತಿಂದಿದ್ದೆ. ಮರ್ತ್ಕೊಬಿಟ್ಟವ್ರೆ ನಿಂಗೆ ಈರುಳ್ಳಿ ಹಾಕದ. ಓ, ಇವಾಕ್ಯನೋ ಫೋಟೋ ತಗೋತಾತ್ಕನೋ. ರೈಸ್ ಬಿಸಿ ಬಿಸಿ ಎಗ್ ರೈಸ್. ನೋಡಿ, ಮಳೆ ಸ್ಟಾರ್ಟ್ ಆಯ್ತು. ಈ ಮಳೆಯಲ್ಲಿ ಎಗ್ ರೈಸ್ ತಿಂತಾ ಇದ್ವಿ. ಮಣಿಯಕ್ಕ ಮಾಡಕ್ಕ ಸಾಕು, ಆಯ್ತು ಸಾಕು. ಹೋಗ್ಬಿಡು, ಹೊಸ ಬೇಡ ನಂಗೆ. ಹೊಸ ಯಾರು ನೋಡ್ಕೋತಾರೆ? ನೀನು ಹುಬ್ಳಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಅದಕ್ಕೆ ಹೊಸ ತಗೊಂಡು ಹೋಗು. ಫ್ರೆಂಡ್ಸ್, ನಾನು 5 ಗಂಟೆ ಆಗಿತ್ತು, ಮನೆಗೆ ಬಂದು ಇವತ್ತು ಫ್ರೆಶಪ್ಪೇ ಆಗಲಿಲ್ಲ, ಮುಖ ತೊಳಿಲಿಲ್ಲ. ಲೊಡ್ಡಿ ನಾನು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಅಪ್ಪಾಜಿ ಶರ್ಟ್ ಐರನ್ ಮಾಡ್ತಾಯಿತ್ತು. ನನ್ನ ಮಗಳ ಮೇಲೆ ತುಂಬ ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು. ಅವಳಂತೂ ಇತ್ತೀಚೆಗೆ ಸ್ವಲ್ಪನೂ ಹೇಳಿದ ಮತ್ತೆ ಕೇಳ್ತಾ ಇಲ್ಲ. ಅದೆಲ್ಲ ಕೇಳಿಸ್ಕೊಂಡು ಒಂದು 20 ನಿಮಿಷ ಹಂಗೆ ಸುಮ್ಮನೆ ಮಲ್ಕೊಂಡು ಹೊಳ್ಳಾಡಿ. ಇವಾಗ ಅಮ್ಮ ಟೀ ಇಡೋಣ ಅಂತ ಹೇಳಿ ಬಂದೆ. ಕ್ಲಾಸ್ ಟೀಚರು ಅವರು ಕೂಡ ಕಾಲ್ ಮಾಡಿದ್ರು. ಕೃತಜ್ಞ ಏನಕ್ಕೆ ಬರ್ತಾಯಿಲ್ಲ ಅಂತ. ಇವತ್ತಿಗೆ 4 ದಿನ ಆಯಿತು ಅವಳು ಕಾನ್ವೆಂಟ್ಗೆ ಹೋಗಿಲ್ಲ. ಆ್ಯಂಡ್ ಅವ್ರು ನಾಳೆ ಹುಬ್ಳಿಗೆ ಹೋದರೆ, ನಾಳೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಅವರು ರಿಟರ್ನ್ ಬರೋದು. ಆವಾಗಲೂ ಮತ್ತೆ ಇವಾಗ 4 ದಿನ ಅವಳು ಕಾನ್ವೆಂಟಿಗೆ ರಜಾ ಮಾಡಿಸ್ಲೇಬೇಕು. ಹುಷಾರಿಲ್ಲ ಮೇಡಮ್ ಅಂದರೆ ಹುಷಾರಿಲ್ಲದೆ ಇದ್ದಿದ್ದು ನಿಜ. ಬಟ್ ಇವಾಗ ಅವಳು ಸ್ವಲ್ಪ ಹುಷಾರಿದ್ದಾಳೆ. ಬಟ್ ಹೋಗು ಅಂದ್ರೆ ಹೋಗ್ತಾ ಇಲ್ಲ. ಹುಬ್ಳಿಗೆ ಹೋಗಬೇಕು ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದಾಳೆ. ಅವಳು ಇಷ್ಟು ಹಠ ಮಾಡಿದವಳೆಲ್ಲ ಹಠ ಮಾಡ್ತಿದ್ಲು, ಬಟ್ ಏನಾದರೂ ಹೇಳಿದ್ರೆ ಕೇಳ್ತಾ ಇದ್ಲು. ಬಟ್ ಇವಾಗ ಏನೇ ಹೇಳಿದ್ರು ಕೇಳ್ತಾ ಇಲ್ಲ, ಏನೇ ಹೇಳಿದ್ರು ತಗೋತಾ ಇಲ್ಲ. ಏನಕ್ಕೇನು ಗೊತ್ತಿಲ್ಲ, ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವತ್ತು ಬೇಗ ಬಂದಿದ್ದು, ಅದು ಅರಕಲಗೂಡಿಗೆ ಹೋಗಿದ್ದಲ್ವಾ, ಆಫೀಸಲ್ಲಿ ಏನೋ ವರ್ಕ್ ಇದೆ ಅಂತ ಹೇಳಿ, ಹಾಗಾಗಿ ಬೇಗ ಬಂದೆ. ಇಲ್ಲ ಅಂದರೆ ಇವತ್ತು ನಾನು 6 ಗಂಟೆ ಆಗೋಗೋದು ಮನೆಗೆ ಬರೋದು. ಗಾಡಿ ಪ್ರಾಕ್ಟೀಸ್ ಮಾಡೋಕೆ ಅಪ್ಪಾಜಿ ಗಾಡಿನೇ ತೊಗೊಂಡೋಗೈತೆ. ಸ್ಕೂಟಿ ಐತೆ. ಸ್ಕೂಟಿಲಿ ಪ್ರಾಕ್ಟೀಸ್ ಮಾಡೋದ ಏನೋ ಅಂತ ಗೊತ್ತಿಲ್ಲ. ಹಿಂಗೆ ಅಂದರೆ ಸುಯ್ಯ ಮುಂದಕ್ಕೆ ಹೋಗ್ಬಿಡ್ತದೆ. ನೋಡೋಣ, ಟೀ ಕುಡಿದು ಹಾಗೆ ಸ್ವಲ್ಪ ಮುಖ ತೊಳ್ಕೊಂಡು ನೋಡ್ತೀನಿ. ಸ್ಕೂಟಿನ ನಿಧಾನಕ್ಕೇ ಮೂವ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಎನರ್ಜಿ ಡ್ರಿಂಕ್ ಟೀ ಕುಡಿಯೋಣ. ದೇಹಕ್ಕೆ ಎನರ್ಜಿ ಸಿಗುತ್ತೆ ಟೀ ಕುಡಿದ್ರೆ. ಪ್ರಾಕ್ಟೀಸ್ ಮಾಡೋಣ ಅನ್ಕೊಂಡೆ. ಈರುಳ್ಳಿ ಬುದ್ಧವಂತೆ ನೋಡಿ, ಕೀ ಎಲ್ಲ ಆಗ್ತಾವಳು. ಚಾರ್ಜಿ ಇದ್ದಿದ್ದ ಅಮ್ಮಯ್ಯ ಕಂಡೆ ಹಿಂದ್ಗಡೆಯಿಂದ ಇದು ಲಾಕ್ ಆಗೈತೆ. ಇದನ್ನ ತೆಗಿ. ಕೀ ಹಿಂದೆಯಿಂದ
ಕೀ ಹಿಂದೆ ಇಲ್ಲಿ ಬ್ಯಾಕ್ ಸೈಡ್. ಹಾಂ, ಅದರಿಂದ ಲಾಕ್ನ ಓಪನ್ ಮಾಡು. ನಿಂದ ಅಮ್ಮೇನ ಓಪನ್ ಆಯ್ತು. ಈ ಕೀ ಹಾಕು. ಚಿಡಿ ಚಿಡಿ ನೀನು ಹಿಂದೆ ಮಗಳು. ಟೀ ಕುಡಿತಾ ಇದ್ದೀನಿ. ನಮ್ಮ ಕೀ ಹಾಕಕ್ಕೆ ಬತ್ತಿಲ್ಲ. ನಾವು ಓಡಿಸ್ತಾ ಆಯ್ತಾ ಕೊಟ್ರೆ ಎಕ್ಸಲೇಟರ್ ಜುಯಿ ಅಂತದ. ಜುಯಿ ಅಂತದೆ. ಫಸ್ಟ್ ಆನೆ ಮಾಡಿಲ್ಲ ಅಲ್ಲಿ. ಆನ್ ಆಗೈತೆ. ತಳ್ಳು. ಏನೋ ಗಾರ್ ಆಗದೆ. ಸ್ಕ್ರೀನ್ ಗಾರ್ ಆಗದೆ. ಇಲ್ಲಿ ಸ್ಟಿಕ್ಕರ್ ಹಾಕಿಸ್ಕೋತೀನಿ ಇಲ್ಲಿಗೆ. ಸುಷ್ಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಅಂತ. ನೀನು ಗಂಡದ್ ಹಾಕಿಸ್ಕೋ. ಹಾಕಿಸ್ಕೊಳಕ ನನ್ನಿಂದ ಈಗಲೇ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೀಯ. ಆಮೇಲೆ ಹಾಕಿಸ್ಕೊಳಕಲ್ಲ. ಯಾಕೆ ಹಾಕಿಸ್ಕೋಬೇಕು? ನಿನ್ನ ಹೆಸ್ರ ನೀನು ಹೇಳಿದ ಮತ್ತೆ ಕೇಳ್ತಾ ಇದೀಯಾ? ಹಾಕಿಸ್ಕೊಳಕಲ್ಲ. ಏನಂತ ಹಾಕಿಸ್ಕೋಬೇಕು? ಆಯ್ತು, ಹಾಕಿಸ್ಕೊತೀನಿ ಬಂಗಾರ. ಅಂದು ಬ್ರೇಕ್ ಹಿಡ್ಕೋ. 2 ಕೈಲುವೆ. ಈಗ ಒಂದು ಸೈಡಲ್ಲಿ ಬ್ರೇಕ್ ಹಿಡ್ಕೊಂಡಿರು. ಫುಲ್ ಬ್ರೇಕ್ ಹಿಡ್ಕೊಂಡ್ರು ಬರಲ್ಲ. ಲೈಟಾಗಿ ಹಿಡ್ಕೋ. ಫ್ರೆಂಡ್ಸ್, ಒಂದೇ ರೌಂಡ್ ಬಂದಿದ್ದು ಸುಸ್ತಾಗಿ ನಿಲ್ಲಿಸ್ತಾಳೆ. ಯಾರು ಬೇಕಿದ್ರು ಬರ್ತಾರೆ ತೊಳ್ಕೊಂಡು. ಇಲ್ಲೇ ಶಾಮ್ ತರ್ಸ್ ಕೃತು. ಶಾಮ್ ತಕ ಇಲ್ಲಿ. ಫ್ರೆಂಡ್ಸ್, ಮಳೆ ಅಂತ ತೆಗ್ದಾಕಿದ್ಲು. ಬೈದೆ ಒಂದೇ ಸಲ ಬಂದಲ್ಲ ಅಂತ. ಇವಾಗ ಮೇಡಮ್ ಅವರು ಸ್ಟಾರ್ಟ್ ಮಾಡ್ತವ್ರೆ. ಕಾಲೇ ಎತ್ತ ಮೇಲೆ ಎಕ್ಸೆಲ್ ಸೂಪರ್ ಥರ ಕಾಲು ಕೊಟ್ಕೊಂಡು ಹತ್ತಕ್ಕೆ ಹೋಯ್ತಾಳೆ. ಅದಾಯ್ತಾ ಇಲ್ಲ. ಓದ್ಲು ಫ್ರೆಂಡ್, ಪರವಾಗಿಲ್ಲ, ನಾಟ್ ಬ್ಯಾಡ್, ಗೋಯಿಂಗ್ ಗುಡ್. ಯಾರಾದರೂ ಅಡ್ಡಕ್ಕೆ ಬಂದರೆ ಕತೆ ಮುಗೀತು. ಬ್ಲಾಗ್ಸಲ್ಲಿ ಚಿಂಟು ಅಂತ, ಅವಳಿಗೆ ಟೀ ಅಂದರೆ ತುಂಬ ಇಷ್ಟ. ಅವ್ರ ಮನೇಲಿ ಟೀ ರೂಢಿ ಮಾಡಿಬಿಟ್ಟವ್ರೆ. ಆ ಟೀ ಲೋಟಲ್ಲಿ ಕಾಣ್ತಿದ್ದಿಲ್ಲ, ಅದನ್ನ ಹೋಗ್ಬಿಟ್ಟು ಬಗ್ ನೋಡ್ತಾವಳೆ. ಇವಾಗ ಹಸುನ ಆಟ ಆಡಿಸ್ತಾವಳೆ ಟ್ರುವ ಅಂತ. ಎಷ್ಟು ಕ್ಯೂಟಾಗವಳೆ ಅಂತಂದರೆ ವೆಯ್ಟ್ಲೆಸ್ಸು, ಫುಲ್ಲು ಚೋಟ ಮೋಟ, ತುಂಬ ಸಣ್ಣಕ್ಕೆ ಕುಳ್ಳಕ್ಕೆ ಮೋಟ್ಗವಳೆ. ಇದ್ಯಾ ಚಿಂಟು? ಗೈಸ್, ಅರ್ಧ ದಾರಿ ತನಕ ಬಾ, ನಾನು ಶಾಂಪ್ ಕೊಡೋದಿಲ್ಲ. ಶಾಂಪ ಇಸ್ಕೋಬೇಕಂದ್ರೆ ಇಲ್ಲೇ ಬಾ. ನಮ್ಮಮ್ಮ ಸ್ನಾನ ಕೂತೈತೆ, ಶಾಂಪ್ ಇಲ್ಲ. ನಮ್ಮ ಕೃತು ಹಠ ಮಾಡಿಕೊಂಡು ನಡು ರೋಡಲ್ಲಿ ಬೀದಿಲಿ ಚಿಕ್ಕ ಶಾಂಪ ಇಟ್ಬಿಟ್ಟು ಹೋಗೋಳೆ. ಫುಲ್ಲು ಹಠ ಅಂದರೆ ಹಠ ಕಲಿಸ್ಬಿಟ್ಟು. ಈಗಂತೂ ಚಿಕ್ಕದಕ್ಕೆಲ್ಲ ಹಠ. ಅವಳು ಹೇಳಿದ್ನೇ ಕೇಳಬೇಕು, ಅವಳು ಮಾಡಿದ್ನೇ ಮಾಡಬೇಕು. ಸಾಕಾಗಿ ಹೋಗ್ಬಿಟ್ಟೈತೆ. ಅದು ಹೆಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ನಾಳಿದ್ದು ಬೇರೆ ಹುಬ್ಳಿಗೆ ಹೋಗಬೇಕು. 8 to 10 hours ಜರ್ನಿ ಇದೆ. ಅದು ಏನು ಮಾಡ್ತಾಳೋ. ಧರ್ಮಸ್ಥಳದಲ್ಲಂತೂ ಸಾಕಾಗೋಯ್ತು. ಅದು ಏನು ಬುದ್ಧಿ ಅಂತ ಕಲ್ತಾಳೋ ಯಪ್ಪ ದೇವ್ರೆ. ಮಕ್ಕ ಬಂದು ಟ್ಯಾಂಕಿ ಬೀದಿ ಅಂತ ಇದೆ ನಮ್ಮೂರಲ್ಲಿ. ವಾಟರ್ ಟ್ಯಾಂಕ್ 2 ಇದೆ. ಅಲ್ಲಿ ತನಕ ಹೋದ್ಲಂತೆ. ಅದಕ್ಕೆ ಟ್ಯಾಂಕಿ ಉಂಟೇನು ಹೋಗಲಿಲ್ಲ ತಾನೇ ಅಂತಂದೆ. ಫುಲ್ಲು ಕಾನ್ಫಿಡೆಂಟಿಂದ ಹೋಯ್ತಿದ್ದಾಳೆ ನೋಡಿ. ಪರವಾಗಿಲ್ಲ, ನಾಟ್ ಬ್ಯಾಡ್ ಇವತ್ತು. ಈಗ ಲೆಫ್ಟ್ ಸೈಡ್ ತಿರ್ಕೊಂತಾಳೆ. ಅದು ಟ್ಯಾಂಕಿ ಬೀದಿ ಅಂದರೆ ಮೇನ್ ರೋಡಲ್ಲೇ ಹೋಗೋಳೆ. ಓಕೆ ಪರವಾಗಿಲ್ಲ. ತಿರ್ಕೊಂಡ್ಲು, ಪರವಾಗಿಲ್ಲ, ನಾಟ್ ಬ್ಯಾಡ್, ಹೋಗ್ಬೋದು. ಏನು ಜೋಶಲ್ಲಿ ಅಲ್ಲಿಂದ ಕಿರುತ್ತಾಳೆ ಫ್ರೆಂಡ್ಸ್. ವಿಡಿಯೋ ಮಾಡು. ಸೈಡ್ ಕೂತ್ಕೋತಾಳೆ. ಫುಲ್ಲು ಬಾಡಿನ ಫುಲ್ಲು ಏನು ಗೊತ್ತಾ, ಬಾಡಿನ ಫುಲ್ಲು ಟೈಟಾಗಿ ಫ್ರೀಯಾಗಿರ್ಬೇಕು ತಾನೇ. ಬಾಡಿ ಫುಲ್ಲು ಟೈಟಾಗಿ ಕೂತ್ಕೊಬಿಟ್ಟು ಸೊಟ್ಟು ಕೂತ್ಕೋತಾಳೆ. ಸೂಪರ್, ಖುಷಿ ಆಯ್ತೈತೆ. ಅವಳು ಏನು ಹೇಳ್ತಾಳೆ ಗೊತ್ತಾ ಫ್ರೆಂಡ್ಸ್, ಕೇಳಿಸಿಲ್ಲ ಅನಿಸುತ್ತೆ. ಆಡ್ಕೊಂಡವ್ರ ಮುದ್ದೆ ಬೆಳಿಬೇಕಂತ. ಆ್ಯಕ್ಚುಲಿ ಆಡ್ಕೊಂಡಿರೋರು ಅಂತಂದರೆ ಅವ್ರ ಕಡೆಯವರೇ ಇದ್ದಾರೆ. ಸಮ್ ಪರ್ಸನ್ಸ್, ಇರಿಟೇಟಿಂಗ್ ಪೀಪಲ್ಸು, ಅವ್ರಿಗೆ ಹೇಳ್ತಿದ್ದಾಳೆ ಇಂಡೈರೆಕ್ಟಾಗಿ. ಅಂದರೆ ನಿಮ್ಗೆ ಯಾರಿಗೆ ಅಂತ ಗೊತ್ತಿರುತ್ತೆ, ನಾನೇನು ಹೇಳೋಕ್ಕೆ ಹೋಗಲ್ಲ. ಅವರಂತೂ ಉರ್ಕೊಂಡು ಸತ್ತೋಗ್ತಾರೆ. ಉರ್ಕೊಳ್ಳಿ ಅಂತನೇ ದೇವರು ಇನ್ನೂ ಚೆನ್ನಾಗೇ ಇಟ್ಟಿರೋದು. ಇನ್ನೂ ಚೆನ್ನಾಗೇ ಇಡ್ತಾನೆ. ಅವರೇ ನೋಡ್ತಾರೆ ಏನಪ್ಪ ಹಿಂಗಾದ್ಲು ಅಂತ. ಆ ಕಂಪ್ನಿಯಿಂದನೇ ಸ್ಟ್ಯಾಂಡ್ ಕೊಡ್ತೇನೆ ಪಾಪ. ಅವ್ರು ಸ್ಟಾಕ್ ಇದ್ರೆ ಮಾಡ್ಕೊಡ್ತಾರೆ, ಸ್ಟಾಕ್ ಇಲ್ವೇನೋ. ಬೆಳಗ್ಗೆ ಮನೆಗೆ ಕಳಿಸಿ ಇದು ಪಿಟ್ ಮಾಡ್ಕೊಡ್ತೀನಿ ಅಂತ ಹೇಳೋರೆ ನೋಡ. ತಾಕೊಳಪ್ಪಾಜಿ ಕೊಟ್ಟಾಗ ಸುಮ್ಮನೆ ಇಸ್ಕೊ ಹೇಳ್ತೀನಿ. ನಿಮ್ಮ ಮನೆ ಬೀಗ್ರಲ್ಲ ಕಣ್ಣೆ. ಅತ್ತೆ ಮಾವ ಹೆಡ್ಬಟ್ಟಿದೆ. ಅವ್ರಿಗೆ ಯಾಕೆ ಬೀಗ್ರ ಆಯ್ತಾರೆ? ಅವ್ರ ಅಪ್ಪಂಗೆ ಬೀಗ್ರ ಆಗೋದು. ಕೊಡಪ್ಪಾಜಿ, ನಾನು ಹೋಗಿ ತಗೊಬತ್ತೀನಿ. ಹಾಲು ತಗೊಬತ್ತೀನಿ. ಕೊಡ್ತಾ ಅಂದ್ರೆ ಹೋಗ್ಬಿಟ್ಟು ಕೊಡಪ್ಪಾಜಿ.
ಪುರ್ರ ಅಂತ ಹರೈತೀವಿ. ಮಮ್ಮಿ ಡಬಲ್ ನೀನು ಮಾಡ್ತೀನಿ ಬಾ ನೀನು. ನಮ್ಮ ದೊಡ್ಡಮ್ಮನ ಡಬಲ್ ಮಾಡ್ತೀನಿ. ದೊಡ್ಡಮ್ಮ 1 ವರ್ಷದ ಗಂಟು ಬರಕಲ್ಲ ನಿಂಗ ಅಲ್ಲ ಹಂಗಲ್ಲ ನಿಂಗ. ನಾನು ಮಾಡಿದ್ದೆ ದೊಡ್ಡಮ್ಮಗೆ ಮಾತಾಡ್ದೆ ಆಟ ಮಾಡ್ತಾಳೆ ಅಂತ ನೋಡಿ ಗೈಸ್. ಕೃತನ ಕಾಲ ಮೇಲೆ ಕಾಲು ಹಾಕೊಂಡು ಬಿಸ್ಕೆಟ್ ತಿಂತಾಳೆ. ಚಿಂಟುನ ಚಿಂಟು ಬಿದ್ದಿಕೊಂಡೆ. ಅವಳಿಗೊಂಚೂರು ಕೊಡು ಚಿನ್ನು. ಚಿನ್ನು ಬಿಸ್ಕೆಟ್ ಕೊಡು ಚಿನ್ನು. ಕೊಟ್ಟು ಕಳ್ಸಮ್ಮ ಬಿದ್ದಾಳು. ತಗೊಂಡೋಕಲ್ಲ ನೋಡು. ಅವಳು ಚೀದು ತಗೊಬಂದು ನೋಡಿ ಗೈಸ್ ಹೆಂಗ ಆಡ್ತಾಳೆ. ಅವ್ರ ಅಕ್ಕಂಗೆ ಫೋನ್ ಮಾಡ್ಕೊಡ್ಬೇಕಂತೆ. ನಮ್ಮ ಮಮ್ಮಿ ಕಲರಿಂಗ್ ಹಾಕೊಂಡು ಫುಲ್ ರೆಡಿ. ಇವರು ಕೂಡ ಕಲರಿಂಗ್ ಹಾಕಿದ್ದಾರೆ. ವೈಟ್ ಹೇರ್ಸ್ ಇದ್ದಾವೆ ಅಂತ. ಚಿಂಟು ಬತ್ತೀಯಾ? ಬಾಯ್ ಮಾಡು ಜಾನ್ಕಾಜಿಗೆ. ಬಾಯ್ ಮಾಡು. ಬಾಯ್. ಆಗ್ಲೇ ಕೊಡಿವ್ನೆ ಒಂದ ಫೋನ್ ಮಾಡ್ಕೊಡವ. ಊರ್ಬಿಲ್ಲಕ್ಕ ನಮ್ಮ ಮಗ. ಯಾರಿಗಿದ್ದು ದುಡ್ಡು ಚಿನಿ? ಅಜ್ಜಿಗೆ ತಾತ ಕೊಟ್ರದ. ಎಷ್ಟದಂತೆ? 1,500. ಕೊತ್ತಿ ಬಂದಿತ್ತು. ಮಾಮಿ ತಾನೇ ಮಾಮಿ ಕಣ್ಕಿತ್ಕೋತದೆ. ನಂಗೇನು ಹೆಂಗಾರು ಮಾಡ್ಕೊ ಗೈಸ್. ನಮ್ಮ ಅಪ್ಪಾಜಿ ಕೆಲಸದಿಂದ ಬತ್ತು ಟೀ ಇಟ್ಟಿದ್ದೀನಿ ಅಪ್ಪಾಜಿಗೆ. ದೇವರು ಕಣ್ಕಿತ್ಕೋತದೆ. ನನಗೇನು ನನ್ಗೆ ಗೊತ್ತಿಲ್ಲ. ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ನನ್ನೇನು ಕೇಳ್ಬೇಡ ನೀನು. ನಾನೇನು ಬೇಡ ನಮ್ಮ ಮಾಮಿ ಕಣ್ಕಿತ್ಕೊಂಡ್ರೆ. ಚಿನಿ ಬಾಟ್ಲಿ ಮನೆ ಲೈಟ್ ಅಂತೆ. ಚಾಂದಮ್ಮಂಗೆ ಹಾಫ್ ಮಾಡೋಗು. ಬರ್ಲಿ ಅವಳು ಆಚೆಗೆ. ಫ್ರೆಂಡ್ಸ್ ನಮ್ಮ ಅಕ್ಕ ಒಂದು ಮುತ್ತೆ ತೆಗಿತಾ ಇದ್ದಾಳೆ. ಹಿಟ್ಟು ತಪ್ಪಲೊಳಗೆ ಬಿದ್ದಿಯೇ ಕಣ್ಲೆ. ತಲೆ ಆದ್ರೂ ಒಳಿಕ್ ಹೋದ್ರ ಮೇಲಿಂದ ನಾವು ಮಿಷಿನೇ ತರ್ಬೇಕಾಯ್ತದ. ಇವತ್ತು ಯಾವ ತರ ಹುಟ್ಟು ಮಾಡೋಳೋ ಗೊತ್ತಿಲ್ಲ. ಇಲ್ಲೊಂದು ಹುಲಿ ಸಾಕೊಂಡಿದೀವಿ. ಆ ಹುಲಿ ಇದ್ರಗಡೆ ಏನೋ ಬೇಯಂಗಿಲ್ಲ. ನೀನು ನನ್ನ ಡ್ಯಾಡಿಗೆ ಹಾಟ್ ಬಾಕ್ಸ್ಗೆ ಒಂದು ಮುದ್ದೆ ಎತ್ತಿಡ್ತಿದ್ದೀವಿ. ನಾನು ಇವತ್ತು ನಿನ್ನೆ ವಿಡಿಯೋ ಹಾಕಿಲ್ಲ, ಅದಕ್ಕೆ ಲೈವ್ ಹೋಗಿದೆ. ಇವತ್ತು ನಾನು ಜಸ್ಟ್ ಲೈವ್ ಮುಗಿಸ್ಕೊ ಬಂದೆ. ಇವತ್ತು ಅಂತ ಹೇಳಿದ್ರೆ ಇವತ್ತು ಯಾವಾರ ಗುರುವಾರ. ನೆನ್ನೆದು ಬುಧವಾರದ ಬ್ಲಾಗ್ ಹಾಕಿಲ್ಲ. ಗುರುವಾರದ ಶುಕ್ರವಾರ ಹಾಕ್ತೀನಿ. ತುಂಬ ಜನ ಮಿಸ್ ಮಾಡ್ಕೊಂಡ್ರಲ್ವ, ನಾನು ಮಿಸ್ ಮಾಡ್ಕೊಂಡೆ. ಅದಕ್ಕೆ ಲೈವ್ ಬಂದಿದ್ದೆ. ನೋಡಿ ಅವಳ ಚಾನಲ್ ವಟ ಅಂತ ಮಾತಾಡ್ತಾಳೆ. ನನ್ನ ಚಾನಲ್ ಬಂದ್ರೆ ಏನಾದ್ರು ಮಾತಾಡ್ತಾಳ ಅಂತ. ಗೂಬೆ ತರ ನಿಂತವಳೆ. ನೀನ್ ಗೂಬೆ. ನಿನ್ ಮಗಳು ಅಲ್ಲ ಒಬ್ಳು. ಅವಳಲ್ಲ ನಿನ್ ಮಗಳು. ಕುಲಪುತ್ರಿ. ನಿಮ್ಮ ಕುಲಪುತ್ರಿ ಅವಳಲ್ಲ, ಅವಳು ದೊಡ್ಡ ಗೂಬೆ. ಅವಳು ಇರೋದ್ರಿಂದ ನಾನಿರೋದು. ಅದನ್ನ ನೀನ್ ಅರ್ಥ ಮಾಡ್ಕೊ. ಅದ ಹೆಂಗೆ ಅವಳು ಇರೋದ್ರಿಂದ ನೀನಿರೋದು? ನಾ ಏನಾರು ಸತ್ತೋಗ್ಬಿಟ್ಟಿದ್ರೆ ಏನ್ ಮಾಡಿವಿ ಇಷ್ಟೊತ್ತು? ಸ್ನಾನ ಮಾಡಿದ್ದೀನಿ, ಹೊಡೆದು ಬಿಡ್ತೀನಿ. ಏನ್ ಮಾಡಕ್ ಹೋಗಿದೆ? ಸ್ನಾನ ಮಾಡ್ದಕ್ಕೆ ಎತ್ಕಕ್ ಹೋಗ್ಬೇಡಪ್ಪ. ಚಿಂತ ಆತಿಲ್ವಾ? ಆತಡೆ ನನ್ ಭಾಗ್ಯವಸಿಯ ಜನಕ್ಕೆ ಬೇಜಾರಾಗ್ದಂಗೆ. ನೋಡಿ ಫ್ರೆಂಡ್ಸ್ ಹೆಂಗ್ ಕೆರಿತಾಳು ನಾಯಿ ಹಂಗೆ ಹೇಳ್ಬಿಡ್ತಾಳ ಅವಳು ಬುದ್ಧಿಯ. ಮುದ್ದೆ ತೆಗಿಯೋರು ಇನ್ನು ಹೆಂಗನೆ ಅಲ್ಲಿ ಆ ತಪ್ಪಲೇನು ಕಷ್ಟ. ಆ ಸಿಲ್ವರ್ದು ಎದ್ದು ಬಂದ್ರು ಬಂದ್ಬಿಡ್ತದೆ, ಹೇಳಕ್ಕಾಗಲ್ಲ. ಮಾತಾಡು ಅಂತೇಳಿ ಮಾತಾಡಿದ್ರೆ ಹಿಂಗೆ ಹೇಳ್ತಾರಲ್ಲ, ಕುಡಿಯಕ್ ಆಗದೆ ಹೌದು ಫ್ರೆಂಡ್ಸ್. ಮುದ್ದೆ ತೆಗಿಯಕ್ ಬರಕಲ್ಲ, ಅದಕ್ಕೆ ಕ್ಯಾರಿತಾವಳೆ ಅಂತೆ. ಹೌದು, ನಂಗೆ ಬರಲ್ಲ. ನಿಜ ಒಪ್ಕೋತೀನಿ. ಮುದ್ದೆ ತೆಗಿಯಕ್ಕೆ ನನಗ್ ಬರಲ್ಲ. ಏನ ಕೈ ತೊಳ್ಕೊಂಡ್ ಮಗಳು ಏನ ಅದೇನೇನೋ ಬೈತಾಳೆ ಫ್ರೆಂಡ್ಸ್. ನಾನು ಎಷ್ಟ್ ಜೊತೆ ಬಟ್ಟೆ ಹಾಕ್ಬೇಕು? ಹಾಕೊಂಡಿದೀವಿ ಬಿಡು. ಚೆನ್ನಾಗಿರೋ ಹಾಕೊಂತಿತ್ತಾರ ಅಮ್ಮ. ಹಾಕೊಂಡಿದೀವಿ ಬಿಡೆ. ಫ್ರಾಕ್ ಹಾಕೊಂಡ್ ಹೋಗ್ಬಿಟ್ಟು ಅಲ್ಲೇನು ಫ್ಯಾಷನ್ ಶೋ ಮಾಡಕ್ ಹೋಯ್ತಿದೀಯಾ? ಗುಟ್ಟು ಸ್ಟೈಲು. ಬಟ್ಟೆ ಬೇರೆ ಹಸಿತೈತೆ. ಅವಾಗ್ಲೇ ವಿಜುವಲ್ ತೆಗಿಯಕ್ಕೂ ಕೊಡ್ಲಿಲ್ಲ, ಲೈವ್ ಅಲ್ಲಿ ಇದ್ದೀನಿ ಅಂತ. ಅದಕ್ಕೆ ಹಂಗೆ ಹೋದೆ. ಏನೇನಾರು ಎಡವಟ್ ರಾಣಿ ಹಂಗ ಆಡ್ಬೇಡ. ವಿಶಾಲ್ ಈಗ ಬಂದದೆ ಅಂತ ಅನ್ನ ಮುಳ್ಳಕ್ಕಿ ಐತೆ ಅಂತ ಹೇಳ್ಕೊಡ್ತಿದೀನಿ. ಅಲ್ಲ ಕಡೆ ನಾನ್ ಲೈವ್ ಮಾಡಕ್ ನೀರ್ ಮುಚ್ಚಳ ತೆಗಿಯಕ್ಕೆ ಏನೇ ಸೌಂಡ್ ಬರುತ್ತೆ ಅಂತ ಸಂಬಂಧ. ನಾನು ಅದೇ ಅನ್ಕೊಂಡಿಲ್ಲ, ಸೌಂಡ್ ಬರ್ಬಾರ್ದು ಅಂತ. ಇರ್ತಾವ ಪ್ರಪಂಚ, ಸೌಂಡ್ ಬರ್ಬಾರ್ದೇನೋ ಅಂತ ಹೆಂಗೋ ಹೋಯ್ತವಳೆ ಹುಬ್ಳಿಗೆ. ಬೇಜಾರಾಯ್ತದೆ ಕಣ್ಣೆ ಚಂದ. ಆದ್ರೆ ನನ್ ಮೊನ್ನೆ ಒಂಥರ ಬೇಜಾರಾಯ್ತು. ಹುಬ್ಳಿಗೆ ಹೋಯ್ತಾಳಲ್ಲ, ಏನ್ ಮಾಡೋದು ಒಂಥರ ಬೇಜಾರಾಯ್ತದ. ದೊಡ್ಡಮ್ಮ ನಂಗೆ ಏನ್ ತೆತ್ತು ಏನಿಲ್ಲ. ಈಗ ನೋಡು ಬೆಂಗಳೂರಿಗೆ 6 ತಿಂಗಳಿಗೆ ಒಂದ್ಸಲ ಬರ್ತಿದ್ದೆ. ಹುಬ್ಳಿಗೋ ವಾರಕ್ಕೆ ಒಂದ್ಸಲ. ಮದ್ವೆ ಆಗಿದೀ ಬಾ ತವ್ರ ಮನೆ. ಈಗ ನಿನ್ ಮನೆ ಅಲ್ಲ, ಇದು ತವರ ಮನೆ. ತವ್ರ ಮನೆ ಇರ್ಲಿ ಇದೆಲ್ಲ ಏನ್ ಹೇಳು,
ಸೌಟ್ ಸಾಕೊಂಡ್ ನಡಿ ಅನ್ನ ಎಲ್ಲಾನು ಅಲ್ಲೇ ಎಲ್ಲ ಒಟ್ಟಿಗೆ ನನಗೆ ಫಸ್ಟ್ ಹೊಟ್ಟೆ ಹಸಿತೈತೆ. ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ. ಈಗ ತಾನೇ ಮದ್ವೆಗಿದ್ದೀನಿ, ಸಾಯ್ತೀನಿ ಗೀತ್ರಿ ಅಂತ ಮಾಡ್ಬೇಡ. ಅವ್ವ ಆಡು ಭಾಷೆಯಲ್ಲಿ ಮಾತಾಡ್ತಿದ್ದೀನಿ. ಏನ್ ನೀನ್ ಸತ್ತೋಗು ಅಂತಿದ್ದೀನ? ಯಾಕೆ ನೀನ್ ಆಡು ಬೇಡ, ಕುರಿನೂ ಬೇಡ. ತೋರಿಸ್ತೀಯ, ನನ್ನ ನೆಗೆಟಿವ್ ಮಾಡ್ತೀಯ. ನಮ್ಮ ಅಕ್ಕ ಒಳ್ಳೆಯವಳು, ನಮ್ಮ ಅಕ್ಕಂಗ್ ಬೈ ಲಿಪ್ಸ್ಟಿಕ್ ಸ್ವಲ್ಪ ಕಮ್ಮಿ ಹಾಕೋ, ನೋಡಕ್ಕಾಗಲ್ಲ. ಕಮೆಂಟ್ ನೋಡಿ ಇವಳೆ ಅಂತ ಕಮೆಂಟ್. ನೀನ್ ಹಾಕೊಳಕ್ಕಲ್ಲ ಲಿಪ್ಸ್ಟಿಕ್, ಓವರ್ ಆಗಿ ಆಡ್ಬೇಡ. ಆಮೇಲೆ ಕಮೆಂಟ್ ಆಮೇಲೆ ಸ್ವಾಗತ ಬಂದ್ಮೇಲೆ ಫುಲ್ ಖುಷಿ. ಅದ್ ನಿಜ, ನಾನ್ ಖುಷಿಯಾಗಿದ್ದೀನ ಒಂದ್ ರೇಂಜಿಗೆ ನಿಜ ಫ್ರೆಂಡ್ಸ್. ಅದು ಯಾಕೆ ಅದಂಗೆ ಅವ್ರು ಅಪಾರ್ಥ ತಿಳ್ಕೊಬಿಟ್ರು. ಆಮೇಲಿಂದವ ನೀವೇನೋ ಅಪಾರ್ಥ ಮಾಡ್ಕೊಂಡಿಲ್ಲ ನೀವೇನೋ ಅಪಾರ್ಥ ಮಾಡ್ಕೊಂಡಿಲ್ಲ ತಾನೆ. ನೀವ್ ಹೆಂಡತಿ ಸ್ನಾನ ಮಾಡ್ತಿದ್ದ ನಾನು ನೋಡ್ಬಿಟ್ಟೆ. ಇಡೀ ಊರ್ಗೆ ಹೇಳ್ಕೊ ಬಂದಿರ್ತಾನೆ. ಮಾಡಿಕೊಂಡಿಲ್ಲ ತಾನೆ, ಇಡೀ ಊರ್ಗೆ ಹೇಳ್ಕೊ ಬಂದಿರ್ತಾನೆ. ನೀವು ನೋಡಿ, ಸಾರಿ, ಸ್ನಾನ ಮಾಡೋದಲ್ಲ. ನನ್ನ ಹೆಂಡತಿ ಅನ್ಕೊಂಡು ನಿಮ್ ಹೆಂಡತಿ ತಪ್ಕೊಬಿಟ್ಟೆ. ಒಂದೇ ತರ ಸೀರೆ ಇತ್ತು, ಒಂದೇ ತರ ಸೀರೆ ಅಂದ್ಬಿಟ್ಟು ನನ್ನ ಹೆಂಡತಿ ಅನ್ಕೊಂಡು ನಿಮ್ ಹೆಂಡತಿ. ನೀನ್ ಯಾವಾಗ್ಲೂ ಒಂದ್ಸಲ ಏನೇ ನೀನ್ ಯಾವಾಗ್ಲೂ ಒಂದ್ಸಲ ನಮ್ ತೋಟದಲ್ಲಿ ಅದೇ ಸುಗಂಧರಾಜದ ಹೂ ತೋರಿಸ್ಬಿಟ್ಟಿದ್, ಯಾವ್ದೋ ಗಿಡ ನೋಡಿ ಫ್ರೆಂಡ್ಸ್ ಅಂತ ತೋರಿಸಿದಂತೆ ನೀನು. ಸುಗಂಧರಾಜನೆಯ ಯಾವಾಗ್ಲೂ ಒಂದ್ಸಲ ಬಂದಾಗ ಅದಕ್ಕೆ ಕಮೆಂಟ್ ಹಾಕೋರೆ. ಸುಷ್ಮಾ ವ್ಲಾಗಲ್ಲಿ ನೋಡಿದ್ದೆ, ಅದು ಸುಗಂಧರಾಜ ಅಂತ ಹೇಳ್ದೆ. ಅದಕ್ಕೆ ಅವ್ರು ಯಾರೋ ಕಳೆ ಅಂತ ಅಂದ್ರು. ಅದಕ್ಕೆ ನಾನು ಸುಮ್ಮನಾದೆ. ನೋಡಿ ನೀವೇ ಇವಾಗ ತೋರಿಸ್ತಾ ಇದ್ದೀರಾ ಅಂತ ಮೆಸೇಜ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಶಾರ್ಪ್ ಆಗಿರ್ತಾರೆ, ಗೊತ್ತಾ? ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅಮ್ಮ ಲಕ್ಷ್ಮೀನಾರಾಯಣ. ಕೆಲವೊಬ್ರು ಹಿತಶತ್ರುಗಳು ಇರ್ತಾರೆ. ಹಿತಶತ್ರುಗಳು ಜಾಸ್ತಿ ವ್ಯೂಸ್ ಒಂದು ಅಡ್ವರ್ಟೈಸ್ ಬಿಡ್ದಾಗ ನೋಡ್ತಾರೆ. ಸೊ ಅವರಂತ ಕೆಲವೊಬ್ರು ತುಂಬಾ ಬೇಕಾಗಿರೋರು ಬಂದು ಇದ್ದಾರೆ, ನಾಟ್ ಮೆನ್ಷನ್. ಅವರು ತುಂಬ ಕೆಲವೊಂದು ವರ್ಡ್ಸ್ಗಳು ನೋಡ್ತಾ ಇರ್ತಾರೆ, ಏನಾದರೂ ಹೇಳ್ತಾರ ನಮ್ಮ ಬಗ್ಗೆ ಅಥವಾ ನಮ್ಮ ಮನೆ ಬಗ್ಗೆ ಅಂತ. ತುಂಬ ಹಿತಶತ್ರುಗಳು. ಈ ಕಡೆ ಶತ್ರುನೂ ಇಲ್ಲ, ಈ ಕಡೆ ರಿಲೇಷನ್ನೂ ಇಲ್ಲ. ಆ ಥರ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಅಕ್ಕ ಎಲ್ಲ ತಗೊಂಡು ಹೋಗ್ತಿದ್ದಾಳೆ. ನಾನೀಗ ಎಲ್ರಿಗೂ ತಟ್ಟೆ ಊಟ ಎಲ್ಲ ತಗೊಂಡು ಹೋಗ್ಬೇಕು. ಆಯಿತು, ಒಂದು ಅರ್ಧ ಗಂಟೆ ಹಾಲಲ್ಲಿ ಕೂತ್ಕೊಂಡಿದ್ದೆ, ಫೋನ್ ನೋಡ್ತಾ, ಹಾಗೆ ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡ್ತಾ. ಫುಲ್ ನಿದ್ದೆ ಬರ್ತಾ ಇದ್ದಾವೆ, ಆಗ್ತಾ ಇಲ್ಲ. 9 ಗಂಟೆ 7 ನಿಮಿಷ. ನಾನಂತೂ ಒಂದು ವೀಕಿಂದ 8:30 ಅಥವಾ 9 ಗಂಟೆಗೆ ಲಾಸ್ಟ್ ಫುಲ್ ಮಲ್ಕೊಂಬತ್ತೀನಿ. ಅಷ್ಟು ನಿದ್ದೆ ಅಂದರೆ ನಿದ್ದೆ. ಕೃತಜ್ಞ ಪಾಪ ಹೋಗಿ ನನ್ನ ತಂಗಿ ಜೊತೆ ಕರೆದ್ಲು ಅಮ್ಮ ನಿದ್ದೆ ಅಂತ. ಹೋಗಿ ನಮ್ಮ ರೂಮಲ್ಲೇ ಮಲ್ಕೊಂಡಿದ್ದಕ್ಕೆ ಚಾಂದು ಜೊತೆ ಹೋಗಿ ಚಾಂದು ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಚಾಂದು ಕರಿತಾ ಇದ್ದಾಳೆ ಬಂದು ಕರ್ಕೊಂಡು ಹೋಗು ಅಂತ. ಹಾಸಿಗೆ ಎಲ್ಲ ರೆಡಿ ಮಾಡಿದೆ ಕೃತಿಗೆ. ಇವಾಗ ಅವಳನ್ನ ಕರ್ಕೊಬಂದು ಮಲಗಿಸ್ಬಿಟ್ಟು ನಾನು ಮಲ್ಕೋತೀನಿ. ಯಾರೋ ನನಗೆ ನೀನು ಬೈಕ್ ಹೊಡಿಯೋದು ಕಲ್ತಾಯಿತು, ಕಲ್ತಂಗೆಯಾ ಅಂತ ಒಂಥರ ಹೀಯಾಳ್ಸೋ ಥರ ಕಮೆಂಟ್ ಹಾಕಿದ್ರಿ. ಅವ್ರಿಗೆ ಈ ವಿಡಿಯೋ ನೋಡಿದ್ರೆ ರಿಪ್ಲೈ ಸಿಗುತ್ತೆ ಅಂತೀನಿ. ಎಲ್ಲರೂ ಏನು ಹುಡುಕ್ತಾಗಲೇ ಏನೂ ಕಲ್ತಿರಲ್ಲ. ಈಗ ನಾನು ಜಾಬ್ ಹೋಗ್ತಾಯಿದ್ದೀನಿ ಅಲ್ವಾ, 6 ತಿಂಗಳ ಮೇಲಾಯಿತು. ಬಟ್ ನನಗೆ ಹೋಗಬೇಕಾದ್ರೆ 1% ಕೂಡ ಏನೂ ಗೊತ್ತಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಇವತ್ತು ಒಂದು ಲೆವೆಲಿಗೆ ನನ್ನ ಕೆಲಸನ ಕಲ್ತ್ಕೊಂಡು ಆರಾಮಾಗಿ ಇಂಡಿಪೆಂಡೆಂಟಾಗಿ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಯೂಟ್ಯೂಬು ಅಷ್ಟೇ, ಏನೂ ಗೊತ್ತಿರಲಿಲ್ಲ ಸ್ಟಾರ್ಟ್ ಮಾಡಿದಾಗ. ಇವತ್ತು ಅಲ್ಪ ಸ್ವಲ್ಪ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಬೈಕ್ ಬಗ್ಗೆನೂ ಏನೂ ಗೊತ್ತಿರಲ್ಲ, ಬಟ್ ತಿಳ್ಕೊತಾ ಇದ್ದೀನಿ. ಇವತ್ತು ಒಂದು ಲೆವೆಲ್ಗೆ ಹೋಗ್ಬಿಟ್ಟು ಬಂದೆ. ಸೊ ನನಗೆ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು. ಓಕೆ, ನಾನು ಸ್ಕೂಟಿನ ಹೊಡಿತೀನಿ ಅಂತ ಹೇಳಿ, ಐ ಮೀನ್ ಡ್ರೈವ್ ಮಾಡ್ತೀನಿ ಅಂತ. ಚೆನ್ನಾಗಿ ಕಲಿತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸ್ಕೋತೀನಿ. ಸೊ ಯಾರನ್ನೂ ಹೀಯಾಳ್ಸೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಎಲ್ರಿಗೂ ಅವ್ರವ್ರದ್ದೇ ಟೈಮ್ ಬಂದಾಗ ಅದಾಗುತ್ತೆ. ಟೈಮ್ ಬರಬೇಕು, ಆಯಿತಾ? ಟೈಮ್ ಬರ್ದೇ ಯಾವುದೂ ಆಗೋಲ್ಲ. ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಅದ್ರದ್ದು ಟೈಮ್ ಬಂದಾಗೇ ಆಗುತ್ತೆ. ಸೊ ಒನ್ ಆಫ್ ಮೈ ಡ್ರೀಮ್ ಗಾಡಿ ತೊಗೋಬೇಕು ಅಂತ. ಮೋಸ್ಟ್ಲಿ ನನಗೆ ಗಾಡಿ ತೊಗೊಂಡು ಕಲಿಯೋ ಟೈಮ್ ಇವಾಗ ಬಂದಿದೆ ಅಂತ ಅನಿಸುತ್ತೆ. ಯಾರನ್ನೇ ಆಗಲಿ ಅಂಡರ್ ಎಸ್ಟಿಮೇಟ್ ಮಾಡೋದು, ಹೀಯಾಳ್ಸೋದು, ಆಡ್ಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಅವರಿಗೂ ಟೈಮ್ ಬರುತ್ತೆ. ನೀವು ಯಾರನ್ನ ಆಡ್ಕೊಂಡಿರ್ತೀರ ಅವರೇ ನಿಮ್ಮ ಕಣ್ಣೆದುರುಗಡೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನಾನು ನೋಡಿದ್ದೀನಿ. ಅಂದರೆ ತುಂಬ ಅವ್ರನ್ನ ಆಡ್ಕೋತಾ ಇರ್ತಾರೆ. ಬಟ್ ಇವತ್ತು ಅವ್ರಿಗಿಂತ ಒಂದು ಲೆವೆಲ್ ಚೆನ್ನಾಗೇ ಇದ್ದಾರೆ. ಆಡ್ಕೊಳ್ತಿದ್ರಲ್ಲ, ಅವರು ಈ ಲೆವೆಲ್ ಫುಲ್ ಡೌನ್ ಆಗಿ ಹೋಗಿದ್ದಾರೆ. ನಾವು ನೋಡ್ಕೊಬಂದಿದ್ದೀವಿ, ಅದನ್ನೆಲ್ಲ ಬೆಳೆದಿದ್ದೀವಿ. ಬಿಕಾಸ್ ಹಳ್ಳಿಲಿ ಅದೆಲ್ಲ ಜಾಸ್ತಿ ಇರುತ್ತೆ. ಆಡ್ಕೊಳ್ಳೋದಾಗಲಿ, ಇನ್ನೊಬ್ರ ಬಗ್ಗೆ ಮಾತಾಡೋದಾಗಲಿ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಸೊ ಯಾರನ್ನೂ ಹೀಯಾಳ್ಸೋಕ್ಕೆ ಹೋಗಬೇಡಿ. ಸೊ ಅವ್ರವ್ರ ಕಷ್ಟ ಅವರಿಗೆ ಏನು ಆ ಲೆವೆಲ್ಗೆ ಬೆಳೆಯೋಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳ್ಬೋದು. ಕಷ್ಟ ಇರೋದಕ್ಕೇನೆ ಅಲ್ವ ನಾವೇನೋ ಒಂದು ಮಾಡಬೇಕು, ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಳ್ಳೋದು. ಏನೂ ಕಷ್ಟ ಇಲ್ದೇ ಆರಾಮಾಗಿ ನಾವಿದ್ದರೆ ನಮಗೆ ತೊಗೋಬೇಕು, ಮಾಡಬೇಕು, ಜೀವನದಲ್ಲಿ ಬೆಳಿಬೇಕು, ಇನ್ನೊಂದು ಮಾಡಬೇಕು ಅಂತ ಏನೂ ಅನಿಸಲ್ಲ. പക്ഷെ ನಾನಿಷ್ಟು ಸ್ಟ್ರಾಂಗ್ ಆಗೋಕ್ಕೆ ನನ್ನ ಕಷ್ಟಗಳೇ ಕಾರಣ. ನಾನೇನಾದರೂ ಇವತ್ತು ಮಾಡಬೇಕು, ತೊಗೋಬೇಕು ಅಂತ ಅನ್ಕೋತಾ ಇದ್ದರೆ ನಾನು ಅನುಭವಿಸಿರೋ ನೋವು
ಅವಮಾನ, ನಿಂದನೆ, ಮಾತು, ಅನ್ಯಾಯ, ಮೋಸ, ಎಕ್ಸೆಟ್ರಾ ಎಲ್ಲ ಕಾರಣ. ಇನ್ನೇನಿಲ್ಲ. ಸೊ ಅದೇ ಹೀಯಾಳಿಸಿ ಮಾತಾಡೋದನ್ನು ಕಡಿಮೆ ಮಾಡಿ. ಎಲ್ಲರಿಂದ ಎಲ್ಲವೂ ಸಾಧ್ಯ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ. ವುಮೆನ್ಸ್ ಆಗಲಿ, ಹೆಣ್ಮಕ್ಳಾಗಲಿ, ಮದುವೆ ಆಗಿರೋರಾಗಲಿ, ಮದುವೆ ಆಗಿಲ್ದೇ ಇರೋರಾಗಲಿ, ಸೊ ಎಲ್ಲರೂ ಸ್ಟ್ರಾಂಗ್. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಸೊ ಯಾವ ಹೆಣ್ಮಕ್ಳನ್ನು ಆಡ್ಕೊಳಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಹೆಣ್ಮಕ್ಳೇ ಶತ್ರು. ಹೆಣ್ಮಕ್ಳೇ ಆಡ್ಕೊಳ್ಳೋದು ಜಾಸ್ತಿ. ಅಂದರೆ ಗಂಡಸ್ರಿಗಿಂತ ಹೆಣ್ಮಕ್ಳೇ ಆಡ್ಕೋತಾರೆ. ಇವಳ ಕೈಲಿ ಏನಾಗುತ್ತೆ ಅಂತ ಹೇಳಿ. ಸೊ ಆಡ್ಕೊಳ್ಳೋದನ್ನು ಕಡಿಮೆ ಮಾಡಿ. ಆಡ್ಕೊಳ್ಳೋದನ್ನು ಕಡಿಮೆ ಮಾಡಿ. ಅವ್ರು ಬೇರೆಯವ್ರ ಲೈಫ್ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿ, ನೀವು ಬೆಳೆಯೋದನ್ನು ನೋಡಿರಿ. ಇನ್ನೊಬ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ, ಇನ್ನೊಬ್ರಿಗೆ ಹೀಯಾಳಿಸಿದ್ರೆ ಏನೂ ಸಿಗಲ್ಲ ಅಂತ ಹೇಳ್ತಾ ನಮ್ಮ ಮಮ್ಮಿ ಕರೀತಾ ಇದೆ ನನ್ನ ಮಗಳನ್ನ ಕರ್ಕೊಬರೋಕ್ಕೆ. ಕೃತುನ ಕರ್ಕೊಬಂದು ಇಲ್ಲಿ ಮಲಗಿಸ್ಬಿಟ್ಟು ನಾನು ಇವಾಗ ಮಲ್ಕೋತೀನಿ. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು. ಬಾಯ್.